ಆ, ನಮಸ್ತೆ ಸರ್. ಎಸ್ ನನಗೆ ಮೇಡಮ್. ಸ್ವಲ್ಪ ಬರ್ನಿಂಗ್ ಇದೆ ಸ್ಟಮಕ್ ಅಲ್ಲಿ. ಹ್ಮ್ ಹ್ಮ್ ರಾತ್ರಿ ನಿದ್ದೆ ಬರಲ್ಲ. 3 ಗಂಟೆ ಹ್ಮ್ 4 ಗಂಟೆ ಹ್ಮ್ ಎದ್ದ ತಕ್ಷಣ ನಿದ್ದೆ ಹೋಗತ್ತೆ. ಮತ್ತೆ ಸ್ವಲ್ಪ ಬರ್ನಿಂಗ್. ಹ್ಮ್ ಹ್ಮ್ ಅದಕ್ಕೆ ಯಾವ್ದು ಕಲರ್ ಹ್ಮ್ ನಾನು ಹಾಕ್ತಾ ಇದ್ದೇನೆ, ಗ್ರೀನ್ ಹ್ಮ್ ಸ್ಟಮಕ್ ಹ್ಮ್ ರಿಫ್ಲೆಕ್ಸ್ಗೆ. ಹ್ಮ್ ಹ್ಮ್ ಮತ್ತೆ ಇಲ್ಲಿ ಕೂಡ ಹಾಕ್ತಾ ಇದ್ದೇನೆ. ಹ್ಮ್ ಹ್ಮ್ ಆದ್ರೆ ನ್ಯೂಮರಾಲಜಿ ಯಾವ್ದಾದ್ರು ನಂಬರ್ ಇದ್ರೆ 4 ಗ್ರೀನ್ ಹಾಕ್ಬಹುದಾ? ಗ್ರೀನ್ ಕಲರ್ ಹಾಕಿದಾಗ ನಿಮ್ಗೆ ಫೀಲ್ ಗುಡ್ ಅನ್ಸುತ್ತಾ ಅಥವಾ ಏನಾದ್ರೂ ಇನ್ನೂ ಸಿಂಪ್ಟಮ್ ಜಾಸ್ತಿ ಆಯ್ತಾ? ಸಿಂಪ್ಟಮ್ಸ್ ಏನು ಜಾಸ್ತಿ ಆಗ್ಲಿಲ್ಲ, ಆದ್ರೂ ಕಡಿಮೆನೂ ಆಗಿಲ್ಲ. ಕಮ್ಮಿ 1 ಆಗ್ತಾ ವೀಕ್ ಇಲ್ಲಪ್ಪ ಆಗ್ತಾ ಇದೆ. ಅಂದ್ರೆ ಎಸ್ ಫೋರ್ ಗ್ರೀನ್ ಹ್ಮ್. ಗ್ರೀನ್ ಕಲರ್ ಹಾಕೊಂಡಾಗ ನಿಮ್ಗೆ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಕೋಲ್ಡ್ ಇಂದ ಆಗಿರುತ್ತೆ. ಕೆಲವೊಂದ್ಸಲ ನಾ ಅದೇ ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ನಲ್ವ, ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಅಲ್ಲಿ ಬರ್ನಿಂಗ್ ಆಗ್ತಾ ಹ್ಮ್. ಇದೆ ಅಂದ್ರೆ ಬರ್ನಿಂಗ್ ಆಗ್ತಾ ಇದೆ ಈಟ್ ಅಂತ ತಿಳ್ಕೊಂಡಿದ್ದೀರಲ್ವಾ. ಕೋಲ್ಡಿಗೂ ಆಗುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ಕಲರ್ ಥೆರಪಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಗ್ನಿ ಮತ್ತು ಜಲತತ್ವ ಕ್ಲಾಸ್ ಅಲ್ಲಿ. ಬರ್ನಿಂಗ್ ಡ್ಯೂ ಟು ಕೋಲ್ಡಿಗೂ ಆಗುತ್ತೆ, ಬರ್ನಿಂಗ್ ಡ್ಯೂ ಟು ಈಟಿಗೂ ಆಗುತ್ತೆ. ನೀವು ಈಟ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಗ್ರೀನ್ ಕಲರ್ ಹಾಕೊಂಡಿರಲ್ಲ, ವರ್ಕ್ ಆಗಿಲ್ಲ. ಇವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕೋಲ್ಡ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಕಲರ್ ಥೆರಪಿಯನ್ನ ಮಾಡ್ತಾ ಬನ್ನಿ. ಎಲ್ಲಿ ಕೋಲ್ಡ್ ಕಮ್ಮಿ ಮಾಡಬೇಕು? ಸ್ಪ್ಲೀನು, ಸ್ಟಮಕ್, ಲಿವರ್ ಅಲ್ಲಿ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡಿ ನಿಮ್ಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರಿನಾ? ಥ್ಯಾಂಕ್ ಯು.